guys, hey everyone, welcome back to Vaish Explore channel. ಸೊ ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತಾ ಇದ್ದೀರಿ? ಪಾಂಡಿಚೇರಿ. ಸೊ ನಾವು ಇವತ್ತು ಪಾಂಡಿಚೇರಿಗೆ ಹೋಗ್ತಾ ಇದ್ದೀರಿ. ಎಲ್ಲ ಕಸಿನ್ಸು ಹೋಗ್ತಾ ಇದ್ದೀರಿ. ಸೊ ಫಾರ್ ದಿ ಫಸ್ಟ್ ಟೈಮ್ 7 ಮೆಂಬರ್ಸ್ ಹೋಗ್ತಾ ಇರೋದು ಆಫ್ಟರ್ ಅ ವೆರಿ ಲಾಂಗ್ ಟೈಮ್. ಒಂದ್ಸತಿ ಗೋವಾಗೆ ಹೋಗಿದ್ರೆ. ಸೊ ಇವಾಗ ವೆರಿ ಎಕ್ಸೈಟೆಡ್. ಲೆಟ್ಸ್ ಸ್ಟಾರ್ಟ್ ದಿಸ್. ಆರ್ ಯು ರೆಡಿ? Let's go. Yes, let's go. Bro, French calling is White Town. Same thing. ದಯವಿಟ್ಟು ನನ್ನ ಸ್ಟೋರೇಜಿಗೆ ಮಾತ್ರ ಪ್ರಾಬ್ಲಮ್ ಕೊಡ್ಬೇಡ ಮೈತ್ರಿ. Stop recording. ಸೊ ನಾವಿವಾಗ ಪಾಂಡಿಚೇರಿಗೆ ಸ್ಟಾರ್ಟ್ ಮಾಡಿದ್ದೀರಿ. ಆ್ಯಂಡ್ ಮಧ್ಯದಲ್ಲಿ ಅಫ್ಕೋರ್ಸ್ ಒಂದು ಇನ್ಸಿಡೆಂಟ್ ಆಗಿದೆ. ಆ ಇನ್ಸಿಡೆಂಟ್ನ ಚಿರಾಗ್ ಎಕ್ಸ್ಪ್ಲೇನ್ ಮಾಡ್ತಾನೆ. There was one bus going like this. This is the bus. It's one bus. So this is one bus. This is a roundabout. Okay, this is a small truck. This is not small. This is big. Remove your something small. I need more. Okay. I was gonna eat it down. This is a roundabout. Okay, bus is going like this. This is a small truck. That's all. His mirror broke. Truck mirror, left mirror broke. That's all. Because of the past 2 hours are here. Small mirror broke. Here, stay. 2 hours. 2 hours. Show Bhavya's first time in bus. She told she's not therapy class. ಫಸ್ಟ್ ಟೈಮ್ ಭವ್ಯ ಬಸ್ಸಲ್ಲಿ ಬರ್ತಾ ಇದ್ದಾಳೆ. ಅದು ನೋಡಿದ್ರೆ ಈ ತರ ಇನ್ಸಿಡೆಂಟ್ ಆಗಿದೆ. ಸೊ ಅವಳಿಗೂ ಸ್ವಲ್ಪ ಬೇಜಾರಾಗಿದೆ. ಅವಳಿಗೆ ಮಲಗಬೇಕಂತ ಇದೆ ಇವಾಗ. ಬಟ್ ಶಿ ಹ್ಯಾಸ್ ನೋ ಟೈಮ್ ಟು ಸ್ಲೀಪ್. ಆ್ಯಂಡ್ ಕೀರ್ತಿ ವೆಯ್ಟ್ ಮಾಡ್ತಾ ಇದ್ದಾಳೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ನಾವಿನ್ನ ಇಲ್ಲೇ ಕಾಯ್ಕೊಂಡಿದ್ದೀರಿ. ಚಿರಾಗ್ ಪಾಪ ಸಾಲ್ವ್ ಮಾಡಕ್ ಹೋದ ಪ್ರಾಬ್ಲಮ್ಮು. ಆಗ್ಲಿಲ್ಲ, ವಾಪಸ್ ಬಂದ್ಬಿಟ್ಟ. ನೋಡೋಣ ಕೀರ್ತಿ ಎಷ್ಟೊತ್ತಿಗೆ ಬರ್ತಾಳೆ. ಆಲ್ರೆಡಿ ಟೈಮ್ 12:30 ಆಗೋಗಿದೆ. ಸೊ 12:30. ಹಾ, ಕೀರ್ತಿನ ನಾವು ಒಂದು 1:30 ರೀಚ್ ಆಗ್ಬೋದು. ನಾವು ಕೀರ್ತಿನ ಎಷ್ಟೊತ್ತಿಗೆ ನಾವು ರೀಚ್ ಆಗ್ಬೋದು? 1:30. See, now it's 12:30. 1:30 minutes. ಅನುಷಾ 1:20. 1:30, 1:25, 1:40. ವೆರಿ ನೈಸ್ ಟೈಮಿಂಗ್ಸ್. ಎಲ್ಲರೂ 10 minutes 5 minutes ನಿಯರ್. ನೋಡೋಣ ಯಾರು ಕರೆಕ್ಟಾಗಿ ಹೇಳಿದ್ದಾರೆ ಅಂತ. A few moments later. ಎಲ್ಲ ಲೂಸ್ ಮಾಡ್ಕೊಂಡಿದ್ದೀರಿ. ಯಾಕೆಂದ್ರೆ ನಾವು ಸ್ಟಾರ್ಟ್ ಮಾಡಿದ್ದೆ 1:30. ಎಲ್ಲ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಸಾಲ್ವ್ ಮಾಡ್ಕೊಂಡ್ ಬರೋ ಅಷ್ಟೊತ್ತಲ್ಲಿ 1:30 ಆಗಿದೆ. ವಿ ಫೀಲ್ ಬ್ಯಾಡ್ ಫಾರ್ ಕೀರ್ತಿ. ಹೌದು, ಕೀರ್ತಿಗೆ ನಾವು ಆಲ್ರೆಡಿ ಹೇಳಿದ್ವಿ ಸ್ಟಾರ್ಟ್ ಮಾಡಿದ್ದೀರಿ 1:20. ಎಷ್ಟೊತ್ತಿಗೆ? 1:10. 1 o'clockಗೆ ಹೇಳಿದ್ರೆ ನೋಡಿದ್ರೆ ಇನ್ನು 1:30 ಸ್ಟಾರ್ಟ್ ಮಾಡಿದ್ವಿ. ಫೈನಲಿ ಕೀರ್ತಿ ಇಸ್ ಹಿಯರ್. 2 hours ಕಾದಿ ನಮಗೋಸ್ಕರ. ಡ್ರೈವರ್ ಜೊತೆ ಜಗಳ ಮಾಡ್ಲಿಲ್ವಾ ಕೀರ್ತಿ? ಹೋಗ್ಲಿ ಏನೋ ನನ್ನ ಬ್ಲಾಗ್ಗೆ. Day. Architecture, dental, engineering. Oh, all are mixing. Yeah, mix. Dentist, architect, building ಆಗ್ತದನ ಇದೆ. Engineering na work here. Okay, that's more money. I'm auto driver, monthly 1.5 lakh salary. Oh. Engineering 30,000, 20,000. 5 year studying 4 years. Correct. Fixed studying for work. Okay, wow. Unstudying business. Nice. 17 ಅದು iPhone. What are your kids doing? Ma'am, Kids, what are they doing? iPhone ಅದು 17 15. 15. I am 17. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಮುಂಚೆ ಇವನ ಹತ್ರ ಮಿನಿ ಫೋನ್ ಇತ್ತು.
ಇವಾಗ ಫುಲ್ಲು ದೊಡ್ಡದು ಮಾಡ್ಕೊಂಡು ಬಂದಿದ್ದೇನೆ ಹೊಸ ಫೋನ್ ಅಲ್ವಾ ಹರಿ? ಸೊ ಇದೇ Airbnb ನಾವು ಚೂಸ್ ಮಾಡಿರೋದು ಆ್ಯಂಡ್ ಇದು 3 BHK ಇದೆ. ನಾವು ಇವಾಗ ಚೆಕ್ ಇನ್ ಆದರೆ ಸೊ ಕ್ಲೀನ್ ಮಾಡಿ ಕೊಡೋಷ್ಟೊತ್ತಲ್ಲ ಎಷ್ಟು ಲೇಟ್ ಆಯಿತು. ಸೊ ಇವಾಗ ಫ್ರೆಶ್ ಅಪ್ ಆಗಬೇಕು. ಆ್ಯಂಡ್ ಈ ಕಿಚನ್ ಮಾತ್ರ ಹೆವಿ ಯೂನಿಕ್ ಆಗಿದೆ. ನನ್ನ ಕಿಚನ್ ಇಷ್ಟ ಆಯಿತು. ತುಂಬ ಸಫಿಷಿಯಂಟ್ ಆಗುತ್ತೆ ಅನ್ಸುತ್ತೆ. ನಾವು 7 ಮೆಂಬರ್ಸ್ ಇದ್ದೀವಿ. ಸೊ 3 bathrooms 3 bedrooms. ಆ್ಯಂಡ್ ಜಸ್ಟ್ ನಾವು 1 night ಸ್ಟೇ ಮಾಡೋದ್ರಿಂದ won't be a problem. ಹೋಪ್ಫುಲಿ ನಾವು ಬೆಳಗ್ಗೆ ಏನಾರ ಕುಕಿಂಗ್ ಮಾಡಿ ತಿನ್ನೋಣ ಅನ್ಕೊಂತ ಇದೀವಿ. ಏನೂ ಇಲ್ಲ, ಜಸ್ಟ್ ಮ್ಯಾಗಿ. ಸೊ ಇಲ್ಲಿ ಬಾಲ್ಕನಿ ಇದೆ. ಟೆರೆಸ್ ವ್ಯೂ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದೇ ನಮ್ಮ ಟೆರೆಸ್ ವ್ಯೂ, ದಿ ಬೆಸ್ಟ್ ವ್ಯೂ ಅನ್ಬೋದು ಇಲ್ಲಿವರೆಗೂ ಸಿಕ್ಕಿರೋದ್ರಲ್ಲಿ. ನಾವು ಗೋವಾದಲ್ಲೂ ಇಂಥ ವ್ಯೂ ಸಿಕ್ಕಿಲ್ಲ. ಸೊ ತುಂಬ ಚೆನ್ನಾಗಿದೆ. ಇದು ಚಿರಾಗ್ ಅಂದ್ರೆ ನೀನ್ ಕೇರ್ ಮಾಡ್ಬೇಕು. ಹೌದು ಸ್ಟೈಲಿಶ್ ಮ್ಯಾನ್ ಲೈಕ್ ಮುಸ್ಲಿಂ ಬುರ್ಕಾ ರೋಸ್ ಸ್ಟೈಲಿಶ್ ಇವ್ರಿಗೆ ಬುರ್ಕಾ ತರ ಇದೆಯಂತೆ, ಅವಳಿಗೆ ಸ್ಟೈಲಿಶ್ ಆಗಿದೆ ಅಂತ. ಬ್ರೋ ಮೈನೂತಿ She's a girl and I thought it's floral. ಹಿಂದು ಯಾರೋ ಹಳೆ ಸ್ಟೋಲು ಇಂಟೆನ್ಷನಲಿ ತಂದಂಗಿದೆ ನೀವು. ಅದೇ ಅನ್ಕೊಂಡೆ ಉಮಾಂಟಿ ಬಿಸಾಕಿರ್ತಾರೆ ತಗೊಂಡ್ ಹೋಗಿದ್ದನ ಅಂತ. ಎತ್ಕೊಂಡು ಹೋದ್ರು ನೀನು. ಸೊ ನಾವಿವಾಗ ಕೆಫೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಕೆಫೆ ಅಂತೂ ಎಷ್ಟು ಸಕ್ಕತ್ತಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಯಾರೂ ಒಬ್ಬರು ಕೂಡ ರೆಡಿಯಾಗಿ ಬಂದಿಲ್ಲ, ಡ್ರೆಸ್ಅಪ್ ಆಗಿ ಬಂದಿಲ್ಲ. ಜಸ್ಟ್ ನಾವು ಚೆಕ್ಕಿಂಗ್ ಮಾಡಿ ಡೈರೆಕ್ಟ್ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಆ್ಯಂಡ್ ನಾವಿವತ್ತು ಇಡ್ಲಿ ವಡ ಬಿಟ್ಟು ಇಂಗ್ಲೀಷ್ ಬ್ರೇಕ್ಫಾಸ್ಟ್ ತಿನ್ನೋಕೆ ಬಂದಿದ್ದೀವಿ. ಸೊ ವಿಲ್ ಸಿ ಏನೇನು ತೊಗೊತಾರೆ ಯಾರ್ಯಾರು. ನೋಡಿ ಒಬ್ಬರು ಡ್ರೆಸ್ಅಪ್ ಆಗಿಲ್ಲ, ಜಸ್ಟ್ ಡೈರೆಕ್ಟಾಗಿ ಬಂದಿದ್ದೀವಿ. ಇದು ಆ್ಯಂಡ್ ವೆರೈಟೀಸ್ ಆಫ್ ಚೀಸ್ ಕೇಕ್ ಇತ್ತು. ಇದು ಕೆಫೆದಲ್ಲೇ ಇತ್ತು, ಬಟ್ ನಾವು ಯಾವುದೂ ತೊಗೊಂಡಿಲ್ಲ. ಸುಮ್ಮನೆ ನೋಡಿಕೊಂಡು ವಾಪಸ್ ಬಂದೆ. ಒಂದು ನಿಮಿಷಕ್ಕೆ ಕೀರ್ತಿ ಅಲ್ಲಿ ಏನು ಮಾಡ್ತಾ ಇದ್ದಾಳೆ, ವಾಚ್ಮ್ಯಾನ್ ಆಗಿಬಿಟ್ಟಿದ್ದಾಳ ಅಂತ ಅಂದ್ಕೊಂಡ್ರೆ ಅಲ್ಲಿ ನೋಡಿದ್ರೆ ಅನುಷಾದ ಫೋಟೋಗ್ರಾಫರ್. ಅದೇ 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 ನಾವು ಅದೇ ಅಂದ್ಕೊಂಡ್ರೆ ಅದೇನ್ ಮಾಡ್ತಾ ಇದ್ದಾಳೆ ಕೀರ್ತಿ ಅಲ್ಲಿ. ಒಳಗಡೆ ಎಷ್ಟು ಸಕ್ಕತ್ತಾಗಿದೆ ಇಲ್ಲಿ ಅಂದರೆ, ಬಟ್ ನಾವು ಎಲ್ಲಿ ಬಂದಿದ್ದೀನಿ ಅಂತ ಗೊತ್ತಾಗ್ತಿಲ್ಲ. ಒಳಗಡೆ ಏನಿದೆ ಅಂತ ನೋಡಬೇಕು. ನಾವು ಕನೆಕ್ಟ್ ಆಗ್ಬೋದಾ? ಪಕ್ಕಾ ವಿಂಟೇಜ್ ಇದ್ದಂಗಿದೆ. ವಿಂಟೇಜ್ ರೆಸ್ಟೋರೆಂಟ್. And ಇವತ್ತಿನ ಬ್ರೇಕ್ಫಾಸ್ಟ್ ಫ್ರೆಂಡ್ಸ್ ಟೋಸ್ಟ್ ವಾಫಲ್ಸ್ ವಿತ್ ಚಿಕನ್ ಸ್ಯಾಂಡ್ವಿಚ್. ಎಲ್ಲ ಮುಗಿಸಿದಿರಿ. ಒಬ್ರೊಬ್ರು ಬಿಲ್ನ ಗೆಸ್ ಮಾಡಬೇಕು. ಅನುಷಾ ಎಷ್ಟು? 2.5 2.8 2690. He saw the bill. Where is the bill? There's no bill here. ಓಕೆ 690. 2690. 3. 2600. No, wait. Cancel. No. ಬೇಗ ಫಾಸ್ಟ್ ಆಗಿ ಹೇಳ್ಬೇಕು. ಬೇಗ. 2.7. 3100. That is too much. My 3,000, we are closer. no, Preeti first ಗೆದ್ದು and also Hari 3000 ಹೇಳ್ದ. ನೀನಷ್ಟೇ 3000. ನೈಸ್, ಪರವಾಗಿಲ್ಲ. I was close. Yeah. ಕ್ಲೋಸ್ ಅಣ್ಣ. ಎಷ್ಟು ಹೇಳ್ದೆ ನೀನು? 26. 2.9. I have 2690. ನೀನೆಷ್ಟು ಹೇಳಿದ್ದು? 2.5. ವಾವ್. It's too confused. You guys told 3 ಮೈತ್ರಿ 2700. ಅಕ್ಕ ತಂಗಿ ಇಬ್ರು ಒಂದೇ. ಆಚೆಗಡೆ ತುಂಬ ಬಿಸಿಲಿತ್ತು ಅಂದ್ಬಿಟ್ಟು ಒಳಗಡೆ ಬಂದೆ AC-ಗೆ. ಬಟ್ ದೆನ್ ಎವ್ರಿ ಒನ್ ಎಂಡೆಡ್ ಅಪ್ ಶಾಪಿಂಗ್. ಸೊ ಇವಾಗ ಶಾಪಿಂಗ್ ಮುಗಿಸಿ ನೆಕ್ಸ್ಟು ಮತ್ತೆ ನಾವು Airbnb-ಗೆ ಹೋಗಬೇಕು. ನೋಡಿ ಬೇರೆಯವ್ರ ಫೋಟೋ ತೊಗೊತಾರೆ, ಚಿರಾಗು ಅದರಲ್ಲಿ ಹೋಗಿ ಇನ್ಕ್ಲೂಡ್ ಆದ. ಐ ಹೋಪ್ ಒಂದು ಫೋಟೋದಲ್ಲಿ ಬಂದಿದ್ದಾನೆ. ಫೈನಲಿ Airbnb ತೊಗೊಳೋದಕ್ಕಾದರೂ ಯೂಸ್ ಆಯಿತು.
ಮ್ಯಾಗಿ ಮಾಡ್ಕೊಂಡು ತಿಂತಾ ಇದ್ದೀವಿ. ಹೇಗಿದೆ? ಅದೇ ಅಮೇಜಿಂಗ್. ಸೊ ಇವಾಗ ಮ್ಯಾಗಿ ತಿಂದು ಮತ್ತೆ ರೆಡಿಯಾಗಿ ಆಚೆ ತಿನ್ನೋದು. ನಾವು ಪಾಂಡಿಗೆ ಬರೀ ತಿನ್ನಕ್ಕೆ ಬಂದಿದ್ದೀರ ಅನ್ಸುತ್ತೆ. Pinky clown. Hey, look at my side. Look at the side. It's nice, right? My side. ಕೀರ್ತಿ ಈ ಕಡೆ ತಿರುಗಿ. It's not seen on camera. Okay. ಸೊ ನಾವು ಇವಾಗೆಲ್ಲ ರೆಡಿಯಾಗಿ 4 ಗಂಟೆಗೆ ಲಂಚ್ ತಿನ್ನಕ್ಕೆ ಹೋಗ್ತಾ ಇದ್ದೀರಿ. ಸೊ ಅಗೇನ್ 1 more ಕೆಫೆ ಹೋಗಿ ತಿನ್ಕೊಂಬರೋಣ ಬನ್ನಿ. ನಡ್ಕೊಂಡು ಹೋಗಿ ಬರ್ಬೋದು ಬ್ರೋ. 600 meters ಇದೆ ಅಂತನಾ? Oh, it's too hot and tasty. ಚಿರಾಗ್ ಇವಂದೇ ಬೆಸ್ಟ್ ಔಟ್ಫಿಟ್. I know actually. ಭವ್ಯ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಭವ್ಯ ಮತ್ತೆ ಚಿರಾಗ್. ಒಂದ್ಸಲ 6 o'clock ಮುಗಿಸಿ ಇವಾಗ ಫೋಟೋಸ್, ಬೀಚ್, ಫ್ರೆಂಚ್ ಕಾಲೋನಿನ ಸುತ್ತಾಡಕ್ಕೆ ಹೋಗ್ತಾ ಇದೀವಿ. ಸೊ ಲೆಟ್ಸ್ ಗೋ. ಅನುಷಾದೇ ಒಂದು ಲೋಕ. ಅವಳೇ ಸಡನ್ ಆಗಿ ಶಾಪಿಂಗ್ ಎಲ್ಲೋ ಹೊರಟೋಗ್ತಾಳೆ. ಎಲ್ಲಿ ಟ್ರಿಪ್ಗೆ ಹೋದ್ರು ಯಾವಾಗ ಹೋಗಿದ್ರು ಅವಳು ಓಡೋಗ್ಬಿಡ್ತಾಳೆ. ಒಂದ್ ಅಂಗಡಿ ಕಾಣಿಸಿದ ತಕ್ಷಣ ಏನು ತಗೊಳಲ್ಲ, ಸುಮ್ಮನೆ ನೋಡ್ಕೊಂಡ್ ಬರ್ತಾಳೆ. ಆಮೇಲೆ ಏನೋ ತಗೊಂಬರ್ತಾಳೆ, ಕ್ರೇಜಿ ಆಗಿರೋದು. ನಾವ್ ಯಾರು ಯೂಸ್ ಮಾಡಕ್ಕಾಗಲ್ಲ ಅದನ್ನ. ಯೂಸ್ ಮಾಡಲ್ಲ ಅವಳುನು, ತಗೊಂಡ್ಬರ್ತಾಳೆ. ಯಾವ ರೇಂಜ್ ಕ್ರೌಡೆಡ್ ಆಗಿದೆ ಬೀಚ್ ಅಂದ್ರೆ. ಇದೇನ್ ಬೀಚಾ ಸಂತೆ ನಾವು ಗೊತ್ತಾಗ್ತಿಲ್ಲ. ಫುಲ್ ಕ್ರೌಡೆಡ್. ಜ್ಯೂಸ್ ಕುಡಿಬೇಕಂತಾರೆ. ಅದಲ್ಲ Posing from the time. No, I'm not even posing. Yeah, you've seen. It's in 0.5. Why are you holding for the video? How you want a single picture? ಫುಡ್ ಸ್ಟ್ರೀಟಿಗೆ ಬಂದು ಜ್ಯೂಸ್ ಕುಡಿತಾ ಇದ್ದೀವಿ. ಆ್ಯಂಡ್ ದಟ್ಸ್ ಇಟ್. ವಿಲ್ ಜಸ್ಟ್ ಟೇಕ್ ಸಮ್ ಬರ್ಗರ್ ಅಥವಾ ಬಿರಿಯಾನಿ ಆ್ಯಂಡ್ ಗೋ ಹೋಮ್. ಸೊ ಇವಾಗ ಡನ್ ಫಾರ್ ದ ಡೇ. ನಾವೇನೂ ಜಾಸ್ತಿ ತಿಂದಿಲ್ಲ ಫುಡ್ ಸ್ಟ್ರೀಟಲ್ಲಿ, ಏಕೆಂದರೆ ನಾವು ಊಟ ತಿಂದಿದ್ದೆ 6 ಗಂಟೆಗೆ. ಸೊ ಏನೂ ತಿನ್ನೋಕ್ಕಾಗಿಲ್ಲ, ಬಟ್ ಜಸ್ಟ್ ಜ್ಯೂಸ್, ಮಿಲ್ಕ್ ಶೇಕ್ ಎಲ್ಲ ಕುಡ್ಕೊಂಡು ಆ್ಯಂಡ್ ಬರ್ಗರ್ ಟೇಸ್ಟ್ ಮಾಡಿದೆ. ತುಂಬ ಚೆನ್ನಾಗಿತ್ತು. ಸೊ 2 ಬರ್ಗರ್ ತಿಂದ್ವಿ. ಸೊ ದಟ್ ವಾಸ್ ವೆರಿ ನೈಸ್. ಅದನ್ನು ತಿನ್ಕೊಂಡು ಡೈರೆಕ್ಟಾಗಿ ಮನೆಗೆ ಬಂದ್ವಿ, ಐ ಮೀನ್ ರೂಮಿಗೆ ಬಂದ್ವಿ. ಸೊ ಇವಾಗ ನಿದ್ದೆ ಮಾಡೋ ಟೈಮ್. ಆ್ಯಂಡ್ ದಿಸ್ ವಾಸ್ ಫಸ್ಟ್ ಡೇ ಆಫ್ ಪಾಂಡಿಚೇರಿ. ನಾಳೆ ಸಿಗೋಣ. ಸೆಕೆಂಡ್ ಡೇ ಏನೇನು ಮಾಡ್ತೀನಿ ಅಂತ ಹೇಳ್ತೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾತ್ರ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.